ಇದು ಪುಟ್ಕೋಸಿ. ಇದು ಬಿಗ್ ಬಾಸ್ ಅನ್ನೋ ಶೋನೇ ಪುಟ್ಕೋಸಿ ನಮಗೆ. ಈ ನಾಡಿಗಾಗಿ ಸುಮಾರು ಕಳೆದ 35 ವರ್ಷಗಳಿಂದ ಹೋರಾಟ ಮಾಡಿರುವಂತ ನಾರಾಯಣಗೌಡರ ಸಾಧನೆಗೆ ಇದು ಯಾವುದೋ ಪುಟ್ಕೋಸಿ ಬಿಗ್ ಬಾಸ್ ನ ಸಮರ್ಥನೆ ಕೊಡುವಂತ ನಮ್ಗೇನ್ ಅಂತ ದರ್ದು ನಮಗೆ ಬಂದಿಲ್ಲ ಇನ್ನು. ಇದು ಪುಟ್ಕೋಸಿ. ಇದು ಬಿಗ್ ಬಾಸ್ ಅನ್ನೋ ಶೋನೇ ಪುಟ್ಕೋಸಿ ನಮಗೆ. ಇವತ್ತು ಯಾರೋ ಒಬ್ಬ ಗಿಲ್ಲಿ ಇಲ್ಲ ಇನ್ಯಾರೋ ಅಶ್ವಿನಿ ಗೌಡ ಇನ್ಯಾರೋ ಬಗ್ಗೆ ಮಾತಾಡ್ಲಿಕ್ಕೆ ನಾರಾಯಣಗೌಡರಿಗೆ ಅವ್ರದೇ ಆದಂತ ಕೆಲಸ ಕಾರ್ಯಗಳಿರುತ್ತೆ, ಗೊತ್ತಾಯ್ತಾ? ನಾವೆಲ್ಲ ಅಶ್ವಿನಿ ಗೌಡ್ರು ಸ್ನೇಹಿತರಾಗಿ ನಾವೆಲ್ಲ ಬೆಂಬಲಿಸ್ತಾ ಇದೀವಿ. ಯಾಕೆ ಬೆಂಬಲಿಸಬಾರ್ದು? ಒಬ್ಬ ಹೋರಾಟಗಾರ್ತಿ 20 ವರ್ಷದಿಂದ ಹೋರಾಟಗಳನ್ನ ಮಾಡಿದ್ದಾರೆ, ಅವ್ರನ್ನ ಬೆಂಬಲಿಸೋದು ನಮ್ಮ ಕರ್ತವ್ಯ, ಬೆಂಬಲಿಸ್ತೀವಿ. ಅದನ್ನ ಬಿಟ್ಬಿಟ್ಟು ಅದನ್ನ ಪ್ರಚಾರ ಇನ್ನೊಂದಕ್ಕೆ ಅದನ್ನ ಕೆಟ್ಟದಾಗಿ ಸಂಘಟನೆ ಮತ್ತು ನಾರಾಯಣಗೌಡರನ್ನ ಬಳಸ್ಕೊಡುವಂತ ಅಯೋಗ್ಯರಿಗೆ ನಿಮ್ಗೆ ಏನಾದ್ರು ನೈತಿಕತೆ ಇದ್ರೆ ನಮ್ಮಂಗೆ ಬಂದು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿ, ನಮ್ಮಂಗೆ ನೀವು ಕೇಸ್ ಹಾಕ್ಸ್ಕೊಳ್ಳಿ, ನಮ್ಮಂಗೆ ಜೈಲಿಗೆ ಹೋಗ್ರಿ. ಸುಮ್ನೆ ಒಬ್ಬ ಹೋರಾಟಗಾರನ ತೇಜೋಧನೆ ಮಾಡೋದು ಅದು ಶೋಭೆ ತರುವಂತ ಕೆಲಸ ಅಲ್ಲ. ಈ ನಾಡಿಗಾಗಿ ಸುಮಾರು ಕಳೆದ 35 ವರ್ಷಗಳಿಂದ ಹೋರಾಟ ಮಾಡಿರುವಂತ ನಾರಾಯಣಗೌಡರ ಸಾಧನೆಗೆ ಇದು ಯಾವುದೋ ಪುಟ್ಕೋಸಿ ಬಿಗ್ ಬಾಸ್ ನ ಸಮರ್ಥನೆ ಕೊಡುವಂತ ನಮ್ಗೇನ್ ಅಂತ ದರ್ದು ನಮಗೆ ಬಂದಿಲ್ಲ ಇನ್ನು. ಇದು ಪುಟ್ಕೋಸಿ. ಇದು ಬಿಗ್ ಬಾಸ್ ಅನ್ನೋ ಶೋನೇ ಪುಟ್ಕೋಸಿ ನಮಗೆ.